ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ರಾಜ್ಯಾಧ್ಯಕ್ಷರನ್ನು ಕೂಡ ಬದಲಿಸಿ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ನಾಯಕರು ಒತ್ತಡವನ್ನ ಹೇರಿದ್ರು. ಆದರೂ ಕೂಡ ವಿಜೇಂದ್ರರನ್ನೇ ಹೈಕಮಾಂಡ್ ನಾಯಕರು ಮುಂದುವರಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಬಿವೈ ವಿಜೇಂದ್ರರನ್ನ ಅಧ್ಯಕ್ಷರನ್ನಾಗಿ ಮುಂದುವರಿಕೆ ಮಾಡ್ತಿರೋದು ಯಾಕೆ ಹಾಗಾದ್ರೆ? ನ್ಯೂಸ್ ಫಸ್ಟ್ ನಲ್ಲಿ ವಿಜೇಂದ್ರ ಪುನರಾಯ್ಕೆಯ ಬಗ್ಗೆ ಕಂಪ್ಲೀಟ್ ಮಾಹಿತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, 1 ವರ್ಷ ಆದ್ರೂ ವಿಜೇಂದ್ರ ಅವರು ಕಂಟಿನ್ಯೂ ಆಗ್ಲಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ಹೇಳಿರೋದು ಯಾಕೆ? ಸಭಾ ಸಾಲು ಕಾರಣಗಳನ್ನ ಮುಂದಿಟ್ಕೊಂಡು ನೇರವಾಗಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಬದಲಾವಣೆ ಸಂದರ್ಭದಲ್ಲಿ ಬಿವೈ ವಿಜೇಂದ್ರನ್ನೇ ಪುನರಾಯ್ಕೆ ಮಾಡಲಿಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಈಗ ಮನಸ್ಸು ಮಾಡಿದ್ದಾರೆ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಒಂದಷ್ಟು ಜನ ನೇರವಾಗಿ ವಿಜೇಂದ್ರರ ವಿರುದ್ಧ ಬಣ ರಾಜಕಾರಣ ಮಾಡಿಕೊಂಡು ದೆಹಲಿ ಮಟ್ಟದಲ್ಲಿ ಲಾಬಿಯನ್ನ ಮಾಡ್ತಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ. ಆದರೆ ಬಿಜೆಪಿ ಹೈಕಮಾಂಡ್ ನಾಯಕರು ಮಾತ್ರ ಒನ್ಲೈನ್ ಅಜೆಂಡಾ ಇಟ್ಕೊಂಡಿದ್ದಾರೆ. ಯಥಾವತ್ತಾಗಿ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜೇಂದ್ರ ಏನು ಆಯ್ಕೆಯಾಗಿದ್ದಾರೆ ಅವ್ರನ್ನ ಪುನರಾಯ್ಕೆ ಮಾಡೋದು ಕಾರಣ ಏನು? ಮೊದಲನೇದಾಗಿ ಯಾವುದೇ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ತಗೊಳ್ಳಿ, ಅದು 3 ವರ್ಷಗಳ ಕಾಲ ಅವಧಿ ಇರುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ವಿಜೇಂದ್ರ ಅವರು ಈಗ 1 ವರ್ಷ ಮಾತ್ರ ಕಂಪ್ಲೀಟ್ ಮಾಡಿ 2ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಹೀಗಾಗಿ ಅವ್ರನ್ನ ಪುನರಾಯ್ಕೆ ಮಾಡಬೇಕು. ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿರುವಂಥ ನಾಯಕರು, ಅವ್ರ ತಂದೆ ರಾಜಕಾರಣದಲ್ಲಿ ಇದ್ದಂಥವ್ರು, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು, ಬಿಜೆಪಿಯಲ್ಲಿ ಪ್ರಶ್ನಾತೀತ ನಾಯಕ ಅಂದ್ರೆ ಬಿ ಎಸ್ ಯಡಿಯೂರಪ್ಪರು ರಾಜಕಾರಣವನ್ನು ನೋಡಿಕೊಂಡು ಅವರ ಗರಡಿಯಲ್ಲಿ ಪಳಗ್ದವರು, ಅವರ ಗರಡಿಯಲ್ಲಿ ಬೆಳೆದವರು ಬಿವೈ ವಿಜೇಂದ್ರ. ಜೊತೆಗೆ ಯುವಕರ ಕೋಟಾದ ಅಡಿಯಲ್ಲಿ ಸೆಕೆಂಡ್ ಲೈನ್ ಲೀಡರ್ ಅಂತ ಏನು ಕರಿತೀವಿ, ಅವ್ರನ್ನ ಬೆಳೆಸಲಿಕ್ಕೆ ವಿಜೇಂದ್ರ ಅವರು ಕರೆಕ್ಟಾಗಿ ಇರ್ತಾರೆ. ಅವ್ರಿಗೆ ನಾವು ಮಣೆ ಹಾಕಬೇಕು, ಬೇರೆ ಯಾರಿಗೂ ನಾವು ಮಣೆ ಹಾಕೋಕ್ಕಾಗಲ್ಲ. ಇನ್ನೊಂದು, ಲಿಂಗಾಯತ ಸಮುದಾಯಕ್ಕೆ ನಾವು ಮಣೆ ಹಾಕೋದ್ರಿಂದ ಪ್ರಬಲ ಲಿಂಗಾಯತ ಸಮುದಾಯದ ಮತಗಳು ಬಿಜೆಪಿಯಿಂದ ಚದುರಿ ಹೋಗದ ರೀತಿಯಲ್ಲಿ ಬಿವೈ ವಿಜೇಂದ್ರ ನೋಡ್ಕೊಳ್ತಾರೆ. ಇದೆಲ್ಲದರ ಜೊತೆಗೆ ಕಳೆದ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನಿರೀಕ್ಷೆಗೆ ಮಟ್ಟಕ್ಕೆ ಬಿವೈ ವಿಜೇಂದ್ರ ಅವರು ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಯಥಾವತ್ತಾಗಿ ಬಿವೈ ವಿಜೇಂದ್ರ ಅವ್ರನ್ನ ಕಂಟಿನ್ಯೂ ಮಾಡಬೇಕು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕು ಅನ್ನೋ ಕೂಗು ಇದ್ರೂ ಸಹ ಪುನರಾಯ್ಕೆ ಮಾಡಬೇಕು ಅನ್ನೋ ಒನ್ಲೈನ್ ಅಜೆಂಡಾವನ್ನು ಹೈಕಮಾಂಡ್ ನಾಯಕರು ಇಟ್ಕೊಂಡಿದ್ದಾರೆ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಸಭಾ, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.